ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಕಾರ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಹೊನ್ನುಗ್ಗಿ ಆಚರಿಸಿದ ರೈತರು. ಕಾರ ಹುಣ್ಣಿಮೆ ರೈತರಿಗೆ ಒಂದು ಮಹತ್ವದ ಹಬ್ಬವಾಗಿದ್ದು, ಹುಣ್ಣಿಮೆಯ ಹಿಂದಿನ ದಿನ ಹೊನ್ನುಗ್ಗಿ ಆಚರಿಸುವುದು ಹಿಂದಿನಿಂದ ನಡೆದುಕೊಂಡ ಬಂದ ಸಂಪ್ರದಾಯವಾಗಿದೆ. ಹೊನ್ನುಗ್ಗಿಯಂದು ರೈತನ ಒಡನಾಡಿಗಳ ಎತ್ತುಗಳನ್ನು ಸಿಂಗರಿಸಿ ಅವುಗಳಿಗೆ ಪೂಜೆ ಸಲ್ಲಿಸುವ ಪದ್ಧತಿ ಹಿಂದಿನಿಂದ ನಡೆದುಕೊಂಡು ಬಂದಿದೆ. ಲಕ್ಷ್ಮೇಶ್ವರದಲ್ಲಿ ಕೃಷಿ ಕುಟುಂಬವೆಂದೇ ಪ್ರಸಿದ್ಧವಾಗಿರುವ ಲಿಂಬಯ್ಯ ಸ್ವಾಮಿಯವರ ಮಠದಲ್ಲಿ ಗುರುವಾರ ರಾತ್ರಿ ಹೊನ್ನುಗ್ಗಿಯನ್ನು ಸಡಗರದಿಂದ ಆಚರಿಸಲಾಯಿತು. ನಂತರ ಆಪ್ತರನ್ನು ಬರಮಾಡಿಕೊಂಡು ಹೊನ್ನುಗ್ಗಿಯ ವಿಶೇಷ ಖಾದ್ಯ ಜೋಳದ ಕಿಚಡಿ ಊಟ ಉಣಬಡಿಸಿದರು. ಮೊದಲು ಬೆಲ್ಲ ತುಪ್ಪದೊಂದಿಗೆ ಕಿಚಡಿ ಸೇವಿಸಿ ಕೊನೆಯಲ್ಲಿ ಹಾಲು ಮಜ್ಜಿಗೆಯೊಂದಿಗೆ ಸೇವಿಸಬೇಕು. ಇದು ಕಿಚಡಿ ಉಣ್ಣುವ ಪದ್ಧತಿ ಎಂದು ಮಹೇಶ ಲಿಂಬಯ್ಯ ಸ್ವಾಮಿಮಠ ತಿಳಿಸಿದರು. ಈ ಸಂದರ್ಭದಲ್ಲಿ ಎಂ ಸಿದ್ದಲಿಂಗಯ್ಯ, ನಿವೃತ್ತ ಶಿಕ್ಷಕ ಕೋಟಿಮಠ, ಶಿವಯೋಗಿ ಗಡ್ಡದೇವರ ಮಠ ಸೇರಿದಂತೆ ಲಿಂಬಯ್ಯ ಸ್ವಾಮಿಮಠದ ಕುಟುಂಬದ ಸದಸ್ಯರು ಇದ್ದರು.